ಹೆಮ್ಮಲಜೆ ಪ್ರಕಾಶನದ ಮೂಲಕ ಈ ಪ್ರಶಸ್ತಿಯನ್ನು ನೀಡ್ತಾ ಬಂದಿರುತ್ತಾರೆ. ಕಳೆದ 5 ವರ್ಷಗಳಿಂದ ಉಡುಪಿ ಯುವವಾಹಿನಿಯು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬರ್ತೇವೆ. ನಾಡಿನಲ್ಲಿ ಜಾನಪದ ಕ್ಷೇತ್ರದಲ್ಲಿ ಅತೀವವಾದಂಥ ಸಾಧನೆಯನ್ನು ಮಾಡಿದವರು, ಸೇವೆಯನ್ನು ಸಲ್ಲಿಸಿದವರು, ಹಿರಿಯರಾದವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಇದಾಗಿರುತ್ತದೆ. ಈ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬನ್ನಂಜೆ ಬಾಬು ಅಮೀನ್ ಜಾನಪದ ಪ್ರಶಸ್ತಿಯು ಗೌರವಾನ್ವಿತ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರಿಗೆ ಜಾನಪದ ವಿದ್ವಾಂಸ ಪ್ರಶಸ್ತಿ ಹಾಗೂ ಅಲೆಯೂರು ಗೋಪು ಮಡಿವಾಳರವರಿಗೆ ಜಾನಪದ ಕಲಾವಿದ ಪ್ರಶಸ್ತಿಯನ್ನು ನೀಡಲಿಕ್ಕೆ ಆಯ್ಕೆ ಮಾಡಿರುತ್ತೇವೆ. ಜಾನಪದ ವಿದ್ವಾಂಸ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಉಪನ್ಯಾಸಕರಾಗಿ, ಇತಿಹಾಸದ ತಜ್ಞರಾಗಿ, ಸಂಶೋಧಕರಾಗಿ ತುಳು ಜಾನಪದ ಬದುಕಿನ ಶ್ರೇಷ್ಠವಾದ ನಿರ್ವಹಣೆಯನ್ನು ಮಾಡ್ತಾ ಬಂದಿರುವವರು. ಸುಮಾರು 30 ವರ್ಷಗಳ ಹಿಂದೆ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಹಾಗೂ ತುಳು ಬದುಕು ವಸ್ತು ಸಂಗ್ರಹಾಲಯವನ್ನು ಬಂಟ್ವಾಳದ ಸಂಚಯಗಿರಿಯಲ್ಲಿ ಸ್ಥಾಪಿಸಿ ತುಳು ಬದುಕಿನ ವರ್ತಮಾನದ ಅಗತ್ಯಗಳಿಗೆ ಪೂರಕವಾಗುವಂತೆ ಬಹಳಷ್ಟು ಹಿಂದಿನಿಂದ ಜಾನಪದ ಬದುಕಿನಲ್ಲಿ ಬಹಳಷ್ಟು ಮೌಲ್ಯಾತ್ಮಕವಾಗಿ ಸ್ಪಂದನೆ ನೀಡುತ್ತಿದ್ದಂಥ ಎಲ್ಲ ವಸ್ತುಗಳನ್ನು ಮುಂದಿನ ದಿನಗಳಿಗೆ ಒಂದು ಮಾದರಿಯಾಗಿ ಅದನ್ನು ಕಾಪಾಡುವಂತಹ ಕೆಲಸವನ್ನು ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರದ ಮೂಲಕ ಡಾಕ್ಟರ್ ತುಕಾರಾಮ್ ಪೂಜಾರಿ ಮತ್ತು ಅವರ ಧರ್ಮಪತ್ನಿಯವರ ಜೊತೆಗೂಡಿ ಈ ಒಂದು ಮಹತ್ತರವಾದಂಥ ಕಾರ್ಯವನ್ನು ಮಾಡ್ತಾ ಬಂದಿರ್ತಾರೆ. ಕುರಿತಂತೆ ಅಧ್ಯಯನವನ್ನು ಮಾಡಿರುವಂಥದ್ದು, ಬೇರೆ ಬೇರೆ ವಿಚಾರ ಸಂಕಿರಣಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುವಂಥದ್ದು, ಮೌಲ್ಯಾತ್ಮಕ ಕೃತಿಗಳನ್ನು ರಚಿಸಿರುವಂಥದ್ದು ಮತ್ತು ತುಳುನಾಡಿನ ಗರೋಡಿಗಳ ಕುರಿತಂತೆ, ದೈವಾರಾಧನಾ ಕ್ಷೇತ್ರಗಳ ಕುರಿತಂತೆ, ಅಲ್ಲಿ ಉಪಯೋಗಿಸುವಂತಹ ಪರಿಕರಗಳು, ಅಲ್ಲಿ ಕೆಲಸವನ್ನು ಮಾಡುವಂತಹ ಸೇವಾ ವರ್ಗದವರು, ಅವರ ಬಗೆಗೆ ವಿಶೇಷವಾದಂತಹ ಅಧ್ಯಯನವನ್ನು ಕೂಡ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಮಾಡ್ತಾ ಬಂದಿರ್ತಾರೆ. ಆ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಈ ವರ್ಷದ ಪ್ರಶಸ್ತಿಗೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಅರ್ಹ ಆಯ್ಕೆ ಎನ್ನುವುದಾಗಿ ತೀರ್ಮಾನಿಸಲಾಗಿದೆ. ಅದರ ಜೊತೆಗೆ ಜಾನಪದ ಕಲಾವಿದ ಪ್ರಶಸ್ತಿ ಕರಾವಳಿ ಭಾಗದಲ್ಲಿ ದೈವಾರಾಧನೆ ಹಾಗೂ ಜಾನಪದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನೀಡ್ತಾ ಬರಲಾಗ್ತಿದ್ದು, ಈ ವರ್ಷದ ಜಾನಪದ ಕಲಾವಿದ ಪ್ರಶಸ್ತಿ ದೈವಾರಾಧನೆಯ ಸೇವಾ ವರ್ಗದವರಾಗಿ ಬಹಳಷ್ಟು ಹಿರಿತನದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಅಲೆಯೂರು ಗೋಪು ಮಡಿವಾಳ ಇವರ ಆಯ್ಕೆಯನ್ನು ಮಾಡಲಾಗಿದೆ. ಅಲೆಯೂರು ಗೋಪು ಮಡಿವಾಳರವರು ತನ್ನ ಹಿರಿತನದಿಂದ ಬಂದಂತಹ ಪರಂಪರೆಯನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅಲೆಯೂರು ಭಾಗದ ಹೆಚ್ಚಿನೆಲ್ಲ ದೈವಸ್ಥಾನಗಳಲ್ಲಿ ಮತ್ತು ಈ ಕರಾವಳಿಯ ವಿವಿಧೆಡೆಯ ಗರೋಡಿ ದೇವಸ್ಥಾನಗಳಲ್ಲಿ ಚಾಕರಿಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಶ್ರದ್ಧೆಯಿಂದ ಮುಂದಿನ ಪರಂಪರೆಗೆ ಒಂದು ಮಾದರಿಯಾದಂಥ ಮತ್ತು ಅರ್ಥವಾದಂತಹ ಕಾರ್ಯವೈಖರಿಯನ್ನು ಅವರು ನಿರ್ವಹಿಸ್ತಾ ಬರ್ತಾ ಇದ್ದಾರೆ.